ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ತುಂಬಾ ಟೇಸ್ಟಿ ಆಗಿರುವಂತ ಇನ್ಸ್ಟೆಂಟ್ ರವಾ ಇಡ್ಲಿ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಸಾಂಬಾರ್ ರೆಸಿಪಿ ಕೂಡ ಮಾಡ್ತಾ ಇದ್ದೀನಿ. ನೀವು ಇದನ್ನ ರಾತ್ರಿ ನೆನೆಸೋ ಅವಶ್ಯಕತೆ ಇಲ್ಲ. ರವಾನ ಬೆಳಿಗ್ಗೆನೆ ಮಾಡ್ಬೋದು. ಬೆಳಿಗ್ಗೆನೆ ಇನ್ಸ್ಟೆಂಟ್ ಆಗಿ ರೆಡಿ ಮಾಡ್ಕೊಂಡು ಕ್ವಿಕ್ ಆಗಿ ರೆಡಿ ಮಾಡ್ಕೊಳ್ಬೋದು. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ನಾನು ಇಲ್ಲಿ 2 ಕಪ್ನಷ್ಟು ರವ ತಗೊಂಡಿದ್ದೀನಿ. ಸಣ್ಣ ರವ, ಚಿರೋಟಿ ರವ ಅಂತ ಏನ್ ಹೇಳ್ತಾರೋ ಆ ರವ ತಗೊಂಡಿದ್ದೀನಿ 2 ಕಪ್ನಷ್ಟು. ಹಾಗೆ ನಾನಿಲ್ಲಿ ಒಂದು ದಪ್ಪ ತಳ ಇರೋಂತ ಪಾತ್ರೆ ಅಥವಾ ಪ್ಯಾನ್ ಇಟ್ಕೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಎಣ್ಣೆ ಕಾದಿದ ನಂತರ 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆ ಹಾಕೊಳ್ಳೋಣ. ಹಾಗೆ 1 ಚಮಚದಷ್ಟು ಕಡಲೆಬೇಳೆ, ಹಾಗೆ 1 ಚಮಚದಷ್ಟು ಉದ್ದಿನ ಬೇಳೆ ಹಾಕೊಳ್ಳೋಣ. ಇದೆರಡು ಹಾಕಿದ ನಂತರ 2 ನಿಮಿಷ ಕೈ ಆಡ್ಕೊಳ್ಳೋಣ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸೀಸೋದೆಲ್ಲ ಬೇಡ, ಜಸ್ಟ್ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕಷ್ಟೇ. ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತ ಗೋಡಂಬಿ, ಬಾದಾಮು, ಹಾಗೆ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಬಾದಾಮ್ ಆಪ್ಷನ್, ನಿಮ್ಗೆ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಗೋಡಂಬಿ ಅಷ್ಟೇ ಹಾಕೊಳ್ಬೋದು. ಅದು ಇಲ್ಲಾಂದ್ರೆ ಕೇವಲ ಕರಿಬೇವು ಅಷ್ಟೇನೂ ಹಾಕೊಳ್ಬೋದು. ನೋಡಿ, ನಾನಿಲ್ಲಿ ಬಾದಾಮ್ ಮತ್ತೆ ಗೋಡಂಬಿ ಎರಡನ್ನೂ ಹಾಕೊಂಡಿದ್ದೀನಿ. ಗೋಡಂಬಿ ಬಾದಾಮಿ ಇಲ್ಲ ಅಂದ್ರೆ ನೀವು ಬರೀ ಕರಿಬೇವನ್ನು ಕೂಡ ಹಾಕೊಳ್ಬೋದು. ಇಷ್ಟನ್ನು ಹಾಕಿ 2 ನಿಮಿಷ ವೇಟ್ ಮಾಡೋಣ. ಇದು ಕೂಡ ಸಿಹಿಬಾರದು, ಜಸ್ಟ್ ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆಗ್ಬೇಕಷ್ಟೇ. ಈಗ ಏನು ರವ ತಗೊಂಡಿದ್ವಿ ಆ ರವ ಹಾಕೊಳ್ಳೋಣ. ಫ್ಲೇಮು ಫುಲ್ ಲೋ ಅಲ್ಲಿ ಇರಬೇಕು. ಸಣ್ಣ ಉರಿಯಲ್ಲಿ 6 ಇಂದ 7 ನಿಮಿಷದವರೆಗೂ ಇದನ್ನ ಹುರ್ಕೊಳ್ಬೇಕು. ಒಳ್ಳೆ ಸುವಾಸನೆ ಬರಬೇಕು, ಅಲ್ಲಿವರೆಗೂ ನೀವು ಇದನ್ನ ಹುರ್ಕೊಳ್ಬೇಕು. ನಿಮಗೆ ಯಾವಾಗ ಒಳ್ಳೆ ಪರಿಮಳ ಬರೋದಕ್ಕೆ ಶುರು ಆಗುತ್ತೆ, ಹುರಿದಿದೆ ರವ ಅಂತ ನಿಮಗೆ ಫೀಲ್ ಆಗುತ್ತೆ, ಆವಾಗ ನೀವು ಇದನ್ನ ಆಫ್ ಮಾಡ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡ್ಕೊಳ್ತಾ ಇದನ್ನ ಹುರಿಬೇಕು. ನೀವು 5-6 ನಿಮಿಷ ಚೆನ್ನಾಗಿ ಹುರ್ಕೊಂಡ ನಂತರ ನಾನು ಇದನ್ನ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇಡ್ಲಿ ಮಾಡೋದಕ್ಕೆ ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕಲ್ಲ, ಇದಕ್ಕೆ ಕಲ್ಸೋದಕ್ಕೆ ಮೊಸರು ಬೇಕು. ನೀವು ಯಾವ ಕಪ್ಪಿಂದ ರವ ತಗೊಂಡಿರ್ತೀರೋ ಅದೇ ಕಪ್ಪಿಂದ 1 ಕಪ್ ಮೊಸರನ್ನ ತಗೊಳ್ಳಿ. ಹಾಗೆ 1 ಕಪ್ನಷ್ಟು ನೀರ್ನ ಹಾಕೊಂಡು ಇದನ್ನ ಕಲಿಸ್ಕೊಳ್ಳೋಣ. ಈಗ ಗಟ್ಟಿ ಆಗಿದ್ರು ಪರವಾಗಿಲ್ಲ, ನೀರಾದ್ರೂ ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ. ಯಾಕೆಂದ್ರೆ ಇದನ್ನ 30 ನಿಮಿಷ ನೆನೆ ಇಡೋದ್ರಿಂದ ಆಮೇಲೆ ಮತ್ತೆ ಇದು ಗಟ್ಟಿ ಆಗಿರುತ್ತೆ. ಆಮೇಲೆ ಇದಕ್ಕೆ ಬೇಕಾದಷ್ಟು ನೀರು ಸೇರಿಸ್ಕೊಂಡು ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ 30 ನಿಮಿಷ ಮೊಸರು ಹಾಕಿ ಕಲಸಿ ನೆನೆ ಬಿಟ್ಬಿಡಿ. ನೋಡಿ, ಗಟ್ಟಿಯಾಗಿದೆ, ಪರವಾಗಿಲ್ಲ. ನೋಡಿ, 30 ನಿಮಿಷದ ನಂತರ ಇದು ಗಟ್ಟಿ ಆಗಿದೆ. ಹಾಗಾಗಿ ಇದಕ್ಕೆ ಮತ್ತೆ ಇನ್ನೊಂದು 1/2 ಕಪ್ ಅಥವಾ 1 ಕಪ್ನಷ್ಟು ನೀರು ಸೇರಿಸಿ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇಡ್ಲಿ ಮಾಡ್ಕೊಳ್ತಿರ್ತೀರಲ್ವಾ, ನಿಮ್ಗೆ ಗೊತ್ತಾಗತ್ತೆ ಇಡ್ಲಿ ಹದ ಎಷ್ಟಿದ್ರೆ ಇಡ್ಲಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಆ ಹದಕ್ಕೆ ನೀವು ನೀರನ್ನ ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋಂತ ಕೊತ್ತಂಬರಿ ಹಾಕೊಳ್ತಿದ್ದೀನಿ. ನೀವು ಬೇಕು ಅಂದ್ರೆ ಕರಿಬೇವು ಕೂಡ ಹಾಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಉಪ್ಪು ಹಾಕಿದ ನಂತರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಲ್ಸೋದ್ರಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಎಷ್ಟು ಗಟ್ಟಿಯಾಗಿದೆ ಅಂತ. ನೋಡಿ, ಗಟ್ಟಿಯಾಗಿದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಕರೆಕ್ಟ್ ಆಗಾಯ್ತು. ಈಗ ಇಡ್ಲಿ ಮಾಡ್ಕೊಳ್ಳೋಣ. ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಈಗ ಏನು ಇಡ್ಲಿ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಿ ಅದಕ್ಕೆ ಒಂದು ಇನೋ ಪ್ಯಾಕೆಟ್ನ ಹಾಕೊಳ್ಳೋಣ. ಇನೋ ಹಾಕಿದ ನಂತರ ತುಂಬಾ ಹೊತ್ತಿನ ಇಡಬಾರ್ದು, ಇಮಿಡಿಯೇಟ್ ಆಗಿ ಇಡ್ಲಿ ಮಾಡಬೇಕು. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಇನ್ನೇನು ಇಡ್ಲಿಗೆ ಇಡ್ತಾ ಇದ್ದೀರಾ ಅನ್ನೋ ಟೈಮಲ್ಲಿ ಮಾತ್ರ ನೀವು ಇನೋ ಸೇರಿಸ್ಬೇಕು. ಇದಕ್ಕೆ ಇನೋ ಹಾಕಿದ ನಂತರ ಒಂದು ಸ್ವಲ್ಪ 1 ಸ್ಪೂನ್ ಅಷ್ಟು ನೀರು ಇನೋ ಪೌಡರ್ ಮೇಲೆ ಹಾಕಿ ಕಲಸಿದ್ರೆ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರೋಂಥ ಕರಿಬೇವು, ಕೊತ್ತಂಬರಿ, ಹಾಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ. ನೋಡೋದಕ್ಕೂ ತಿನ್ನೋದಕ್ಕೆ ಎರಡು ರುಚಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಹೆಚ್ಚಾಕೊಳ್ಬೋದು ಅಥವಾ ತುರಿದ ಹಾಕೊಳ್ಬೋದು ಕೊಬ್ಬರಿ ನೀವು. ಹಾಗೆ ಗ್ರೇಟ್ ಮಾಡಿರೋಂಥ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಕ್ಯಾರೆಟ್ನು ಕೂಡ ತುರಿದು ಹಾಕೊಳ್ತಾ ಇದ್ದೀನಿ. ಹಾಗೆ ನೆನೆಸಿರೋಂಥ ಬಟಾಣಿ ಹಾಕೊಳ್ಳೋಣ.
ಬಟಾಣಿ ಇಲ್ಲಾಂದ್ರೆ ನೀವು ತೊಗರಿ ಕಾಳು ಕೂಡ ಉಪಯೋಗಿಸ್ಬೋದು. ಹಸಿ ತೊಗರಿ ಕಾಳು ಏನ್ ಬರುತ್ತಲ್ಲ, ಈ ಸೀಸನ್ ಅಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡಬಹುದು. ನೋಡಿ, ಈಗ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಇಡ್ಲಿ ಬ್ಯಾಟರ್ನ ಹಾಕೊಳ್ಳೋಣ ಎಲ್ಲ ಇಡ್ಲಿ ತಟ್ಟೆಗೆ. ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಎಲ್ಲ ಇಡ್ಲಿ ಪ್ಲೇಟ್ಗಳನ್ನ ರೆಡಿ ಮಾಡ್ಕೊಂಡ ನಂತರ ಇದನ್ನ ಒಂದು 10ರಿಂದ 15 ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಇಡ್ಲಿ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೀರು ಕೂಡ ಬಿಸಿಗಿಟ್ಟಿದ್ದೆ. ಸೊ ನೀರು ಕುದಿಯೋದಕ್ಕೆ ಶುರು ಆಗಿದ್ದೆ. ಈಗ ಎಲ್ಲ ಇಡ್ಲಿ ಪ್ಲೇಟ್ಗಳನ್ನ ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಕವರ್ ಮಾಡಿ 15 ನಿಮಿಷ ಇದನ್ನ ಬೇಯಿಸ್ಕೊಳ್ಳೋಣ. ಇದು ಇಡ್ಲಿ ಬೇಯೋವರೆಗೂ ನಾವು ಇದಕ್ಕೆ ಬೇಕಾಗಿರುವಂತ ಸಾಂಬಾರ್ ಕೂಡ ರೆಡಿ ಮಾಡ್ಕೊಳ್ಳೋಣ. ಬೆಳಿಗ್ಗೆ ಟೈಮಲ್ಲಿ ಎಲ್ರಿಗೂ ತುಂಬಾ ಅರ್ಜೆಂಟ್ ಇರುತ್ತೆ, ಹಾಗಾಗಿ ನಾನು ಇದನ್ನ ಸಾಂಬಾರು ಕುಕ್ಕರ್ ಅಲ್ಲಿ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕೊಳ್ಳೋಣ, ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ, ಒಂದು 4ರಿಂದ 5 ಟೊಮೊಟೊ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ, ಒಂದು ಚಮಚದಷ್ಟು ಜೀರಿಗೆ ಹಾಕೊಳ್ಳೋಣ, ಹಾಗೆ ಒಂದು ಈರುಳ್ಳಿ ಕೂಡ ಹಾಕೊಳ್ಳೋಣ, 1 ಕಪ್ನಷ್ಟು ತೊಗರಿ ಬೇಳೆ ಕೂಡ ಇದಕ್ಕೆ ತೊಳೆದು ಹಾಕೊಳ್ಳೋಣ. ತೊಗರಿ ಬೇಳೆ ಬದಲಾಗಿ ನೀವು ಇದಕ್ಕೆ ಹೆಸರು ಬೇಳೆಯನ್ನು ಕೂಡ ಉಪಯೋಗಿಸ್ಬೋದು, ಅಥವಾ ಸ್ವಲ್ಪ ತೊಗರಿ ಬೇಳೆ ಅಥವಾ ಕಡಲೆ ಬೇಳೆ ಕೂಡ ಯೂಸ್ ಮಾಡಬಹುದು, ಅಥವಾ 3 ಬೇಳೆನು ಸೇರಿಸಿ ಕೂಡ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಕೇವಲ ತೊಗರಿ ಬೇಳೆ ತಗೊಂಡಿದ್ದೀನಿ. ಒಂದು 4ರಿಂದ 5 ಮೆಣಸಿನಕಾಯಿ ಹಾಕೊಳ್ಳೋಣ, 1ರಲ್ಲಿ 2 ಭಾಗ ಮಾಡಿ ಹಾಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಂದ್ರೆ ಇನ್ನ ಜಾಸ್ತಿ ಹಾಕೊಳ್ಳಿ. 1-2 ಕಪ್ನಷ್ಟು ನೀರು ಹಾಕೊಳ್ಳೋಣ, ಒಂದು ಅರ್ಧ ಚಮಚದಷ್ಟು ಅರಿಶಿನ, 1 ಚಮಚದಷ್ಟು ಕುಕಿಂಗ್ ಆಯಿಲ್ ಹಾಕೊಳ್ಳೋಣ. ಇಷ್ಟನ್ನು ಹಾಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 4ರಿಂದ 5 ವಿಸಿಲ್ ಆಗೋದಕ್ಕೆ ಬಿಡೋಣ. ನೋಡಿ, ಇಷ್ಟು ಹಾಕಿದ್ದಾಯ್ತು. ಆಯಿಲ್ ಹಾಕಿ ಈಗ ಕುಕ್ಕರ್ ಕ್ಲೋಸ್ ಮಾಡಿ ಇಡೋಣ. ನಮ್ ಸಾಂಬಾರ್ ಆಗೋದ್ರೊಳಗೆ ಇಡ್ಲಿನೂ ರೆಡಿ ಆಗಿರುತ್ತೆ. ನೋಡಿ, ನಮ್ ಬೇಳೆ ತುಂಬಾ ಚೆನ್ನಾಗಿ ಬೆಂದಿದೆ. ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಮ್ಯಾಶ್ ಮಾಡ್ಕೊಂಡ ನಂತರ ಇದಕ್ಕೆ ನಿಮ್ಗೆ ನೀರಿನ ಅವಶ್ಯಕತೆ ಇದೆ ಅಂದ್ರೆ ಇನ್ನು ಸ್ವಲ್ಪ ನೀರ್ ಹಾಕೊಳ್ಳಿ, ಇಲ್ಲ ನನಗೆ ಗಟ್ಟಿ ಆಗ್ಬೇಕು ಅನ್ನೋದಾದ್ರೆ ಹೀಗೆ ಬಿಟ್ಕೊಳ್ಳಿ. ಇದಕ್ಕೆ ನೀರಿನ ಅವಶ್ಯಕತೆ ಇದೆ, ಹಾಗಾಗಿ ಸ್ವಲ್ಪ ನೀರ್ನ ಸೇರಿಸ್ತೀನಿ. ಮ್ಯಾಶ್ ಮಾಡ್ಕೊಂಡ ನಂತರ ನೀರ್ ಹಾಕೊಳ್ಳಿ. ಹಾಗೆ 2 ಚಮಚದಷ್ಟು ಸಾಂಬಾರ್ ಪುಡಿ ಹಾಕೊಳ್ಳೋಣ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ನೀವು ಅಲ್ಲಿ ಮೆಣಸಿನ್ಕಾಯಿ ಹಾಕಿಲ್ಲ ಅಂದ್ರೆ ಈ ಟೈಮಲ್ಲಿ ಬೇಕಿದ್ರೆ ನೀವು ಖಾರ ಪುಡಿ ಹಾಕೊಳ್ಬಹುದು, ಅಥವಾ ಒಗ್ಗರಣೆ ಹಾಕುವಾಗ್ಲೂ ಕೂಡ ಖಾರ ಪುಡಿ ಹಾಕೊಳ್ಬಹುದು. 2ರಿಂದ 3 ಚಮಚದಷ್ಟು ಹಸಿ ಕೊಬ್ಬರಿ ತುರಿದು ಹಾಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಜೊತೆಗೆ ಇದಕ್ಕೆ ಒಗ್ಗರಣೆ ರೆಡಿ ಮಾಡೋಣ. 1 ಚಮಚದಷ್ಟು ಎಣ್ಣೆ ಹಾಕೊಂಡು ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ, ಹಾಗೆ 1 ಒಣಮೆಣಸಿನಕಾಯಿ ಹಾಕೊಳ್ಳೋಣ. ಇದಕ್ಕೆ ಬೇಡ ಅಂದ್ರೆ ನೀವು ಹಸಿಮೆಣಸಿನಕಾಯಿ ಕೂಡ ಒಗ್ಗರಣೆಗೆ ಹಾಕೊಳ್ಬಹುದು. ಸ್ವಲ್ಪ ಕರಿಬೇವು ಹಾಕೊಳ್ಳೋಣ, ಹಾಗೆ 1 ಈರುಳ್ಳಿ ಕೂಡ ಕಟ್ ಮಾಡಿರೋದು ಹಾಕೊಳ್ಳೋಣ. 1-2 ನಿಮಿಷ ವೇಟ್ ಮಾಡೋಣ, ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. ಸ್ವಲ್ಪ ಹಿಂಗ್ ಕೂಡ ಹಾಕೊಳ್ಬಹುದು. ನೀವು ಖಾರ ಪುಡಿ ಹಾಕಿಲ್ಲ ಅಂದ್ರೆ ಈ ಟೈಮಲ್ಲೂ ಕೂಡ ಖಾರ ಪುಡಿ ಹಾಕೊಳ್ಬಹುದು, ನಿಮಗೆ ಖಾರ ಬೇಕು ಅನ್ನೋದಾದ್ರೆ. ಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಪುಡಿ ಸ್ಕಿಪ್ ಮಾಡ್ಬೋದು. ಏನು ಬೇಯಿಸಿ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಬೇಳೆದು ದಾಲ್ ಇದಕ್ಕೆ ಹಾಕೊಳ್ಳೋಣ. ಇದಿಷ್ಟು ಹಾಕಿದ್ಮೇಲೆ ಇದನ್ನ ಕುದಿಯೋದಕ್ಕೆ ಬಿಡೋಣ. ನಮ್ದು ಇಡ್ಲಿ ಕೂಡ ರೆಡಿ ಆಗಿದೆ. ಇಡ್ಲಿಗಳನ್ನ ತಕೊಳ್ಳೋಣ ಪ್ಲೇಟ್ ಇಂದ. ಇಡ್ಲಿ ತೆಗೆದ ತಕ್ಷಣ ಇಮಿಡಿಯೇಟ್ ಆಗಿ ತೆಗಿಯೋದಕ್ಕೆ ಹೋಗ್ಬೇಡಿ, 5 ನಿಮಿಷ ರೆಸ್ಟ್ ಕೊಡಿ ಅದಕ್ಕೆ. ನಂತರ ನೀವು ಆ ಇಡ್ಲಿಗಳನ್ನ ತೆಗೆದ್ರ ಪ್ಲೇಟ್ ಇಂದ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲ ಇಡ್ಲಿಗಳು ರೆಡಿ ಆಗಿದೆ. ಎಲ್ಲ ಇಡ್ಲಿ ತೆಕ್ಕೊಂಡು ರೆಡಿ ಮಾಡ್ಕೊಳ್ಳೋದ್ರಲ್ಲಿ ನಮ್ ಸಾಂಬಾರ್ ಕೂಡ ರೆಡಿ ಆಗುತ್ತೆ, ಕುಕ್ಕಾಯ್ಗೂ ಆಗುತ್ತೆ, ಟೇಸ್ಟಿಯಾಗಿ ಹೆಲ್ದಿ ಆಗಿರುವಂತ ರೆಸಿಪಿ ಕೂಡ ನಿಮ್ದು ರೆಡಿ ಆಗುತ್ತೆ. ನೋಡಿ, ನಮ್ದು ಸಾಂಬಾರ್ ಕೂಡ ಕುದೀತಾ ಇದೆ. ಬೆಳಿಗ್ಗೆನೆ ಬಿಸಿ ಬಿಸಿ ಆಗಿರುವಂತ ಇಡ್ಲಿ ಹಾಗೆ ಸಾಂಬಾರ್ನ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅನ್ನೋದನ್ನ ತಿಳಿಸೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.